ನೋಡಿ ಈ ಫುಲ್ ಏನು ನೋಡ್ತೀರಾ ಎಲ್ಲ ಪ್ಯಾನಲ್ಲು ಹಾಕಿರೋ ಸರ್ಗೆ 3 ಅಂದರೆ ವರ್ಲ್ಡಲ್ಲೇ 6 ಪ್ಲೇಸಲ್ಲಿ ಇಲ್ಲಿ 335 ವಾಟ್ ಪ್ಯಾನಲ್ಸ್ ಹಾಕಿದ್ದೀವಿ. ಅರೌಂಡ್ 94 ಪ್ಯಾನಲ್ಸ್ ಇದೆ. ಕರೆಂಟಿಗಿಂತಲೂ ಒಂದು ಜೆಟ್ಟು ಅದರಲ್ಲಿ ನಮ್ಗೆ ಸೋಲಾರಲ್ಲೇ ಚೆನ್ನಾಗಿ ರನ್ ಆಗ್ತದೆ. 98 ಪ್ಯಾನಲ್ಸ್ ಇದೆ ಕಂಟ್ರೋಲರ್ ಇಷ್ಟೇ ಅಂದರೆ ನಿಮಗೆ ಜಾಗ ಅಷ್ಟು ಆಕ್ಯುಪೈ ಆಗಲ್ಲ. ನೋಡಿ ಇಷ್ಟರಲ್ಲೇ ಇರೋದು ಇದು ಪ್ರೆಷರ್ ನೋಡಿ ಹೆಂಗೆ ಥ್ರೋ ನೋಡಿ ಹೆಂಗಿದೆ ಇಲ್ಲಿ. ಇದು ಅಷ್ಟೇ. ನಂತರ ಒಂದು 6 ಜನರೇಟರ್ ಇದೆ. 6 ಜನರೇಟರ್ ಇದೆ. 6 ಜನರೇಟರ್ ಎಷ್ಟು ಜನರೇಟರ್ ಮಾಡ್ತೀವಿ. ಈ ಜನರೇಟರ್ ನೋಡಿ ಹೆಂಗಿದೆ ಅಂತ ನೋಡಿ, ಬ್ರ್ಯಾಂಡ್ ನ್ಯೂ ಥರ ಇದೆ ನೋಡಿ. ಇಲ್ಲಿ ನೋಡಿ 4 ಜನರೇಟರ್ ಸೇಲಿಗಿದೆ. ಆದರ್ಶ ನನ್ನ ನಂಬರ್ ಕೊಡ್ತೀನಿ, ಫೋನ್ ಮಾಡಿಬಿಟ್ಟು ಅವ್ರನ್ನ ಕೇಳಿ ಎನ್ಕ್ವೈರಿ ಮಾಡ್ಕೊಳ್ಳಿ. 1 ವರ್ಷದ ಕೋರ್ಸು, 1 ಇಯರ್ ಕೋರ್ಸು, ಗ್ರೋ ಸ್ಮಾರ್ಟ್ ಅಂತ ನಾವೀಗ ಸ್ಟಾರ್ಟ್ ಮಾಡ್ತಿದ್ದೀವಿ. ಮಾರ್ಚಿಂದ ನರ್ಸರಿಯಿಂದ ಹಿಡಿದು ಮಾರ್ಕೆಟಿಂಗ್ ತನಕ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಚಿಕ್ಕ ಅಪ್ಡೇಟ್ ಇತ್ತು. ನಮ್ಮದು ಹಸಿರು ಆರ್ಗ್ಯಾನಿಕ್ಕಿಂದ ಈಗ ಗ್ರೋ ಸ್ಮಾರ್ಟ್ ಅಂತ ಮಾಡ್ತಾ ಇದ್ದಾರೆ. ಯಾಕೆಂದರೆ ಯಂಗ್ಸ್ಟರ್ಸ್ಗೆ ಒಳ್ಳೆ ಯೂಸ್ ಆಗಲಿ ಅಂತ. ನೋಡಿರ್ಬೋದು 1 ವರ್ಷದಿಂದ ನಿಮಗೆ ರೆಗ್ಯುಲರ್ ಫಾರ್ಮ್ ವಿಸಿಟ್ ಇತ್ತು ಹಸಿರು ಆರ್ಗ್ಯಾನಿಕ್ಕಿಂದ ಅರವಿಂದ್ ಅಣ್ಣಂಗೆ ಒಂದು ಚಿಕ್ಕ ಅಪ್ಡೇಟ್ ಇತ್ತು. ಮತ್ತು ಅವ್ರು ಸೋಲಾರ್ ಬಗ್ಗೆ ನೋಡೋಕೆ ಬಂದಿದ್ರು. ನಾವು ಈಗ 1 ವರ್ಷದ ಕೋರ್ಸು, 1 ಇಯರ್ ಕೋರ್ಸು, ಗ್ರೋ ಸ್ಮಾರ್ಟ್ ಅಂತ ನಾವೀಗ ಸ್ಟಾರ್ಟ್ ಮಾಡ್ತಿದ್ದೀವಿ. ಮಾರ್ಚಿಂದ ಈಗ ನರ್ಸರಿಯಿಂದ ಹಿಡಿದು ಮಾರ್ಕೆಟಿಂಗ್ ತನಕ ಇರುತ್ತೆ, ಎಲ್ಲ ಇರುತ್ತೆ, ಎಲ್ಲ ಕಂಪ್ಲೀಟ್. ಏನು ನಡೆದ್ರಿಂದ ಕುಯ್ದಾದ್ಮೇಲೆ ಮಾರೋ ತನಕ ಸೂಪರ್ ಮಾತ್ರ. ಅಗ್ರಿಕಲ್ಚರಲ್ಲಿ ಇವತ್ತು ಲೇಟೆಸ್ಟ್ ಟೆಕ್ನಾಲಜಿ ಬಂದಿದೆ. ಈಗ ನೋಡಿ ಇಲ್ಲೇ ನೀವು ನೋಡ್ತಾ ಇರೋದು ಈ ತೋಟ, ಇದು ಸ್ಮಾರ್ಟ್ ಇರಿಗೇಷನ್. ಸೊ ಸೋಲಾರ್ ಕಂಪ್ಲೀಟ್ ಇಡೀ ಎಸ್ಟೇಟ್ ಬೌಂಡ್ರಿ. ಮತ್ತೆ ಇದಾದ್ಮೇಲೆ ಇನ್ನೊಂದು ತೋಟನೂ ಹೊಡಿತಿದ್ದಾರೆ, ಇನ್ನೊಂದು ತೋಟನೂ ಆಗ್ತಾ ಇದೆ. ಸೊ ಈಗ ಇದು ಸೋಲಾರ್ ಅಲ್ಲಿ ಇದಾಗ್ತಿರೋದು. ಇಂಥ ತೋಟಗಳಿಗೆ ನಾವು ಈ ಗ್ರೋ ಸ್ಮಾರ್ಟ್ ಬರ್ತೀವಿ, ಇಲ್ಲೇ ಟ್ರೈನಿಂಗ್ ಕೊಡ್ತೀವಿ. ಅದ್ರ ಜೊತೆಗೆ ನಾವೆಲ್ಲದು ಕವರ್ ಮಾಡ್ತೀವಿ. ಪೆಪ್ಪರ್ ಇರ್ಬೋದು, ಕಾಫಿ ಇರ್ಬೋದು, ಎಕ್ಸಾಟಿಕ್ ಫ್ರೂಟ್ಸ್ ಇರ್ಬೋದು, ಲೇಟೆಸ್ಟ್ ಟೆಕ್ನಾಲಜಿ ಇರ್ಬೋದು, ನರ್ಸರಿ ಲೆವೆಲ್ ಅಲ್ಲಿ ಇರ್ಬೋದು. ಈಗ ಪೆಪ್ಪರ್ ಬೇಕಾದಷ್ಟು ವೆರೈಟೀಸ್ ಇದೆ. ಯಾವ ಜಾಗಕ್ಕೆ ಯಾವ ಬೆಳೆ ಬೇಕು, ಈ ತರ ಡಿಸೀಸ್ ಫ್ರೀ ಯಾವ್ದಿದೆ ಪ್ಲಾಂಟ್ಸ್, ಈ ತರದೆಲ್ಲ ಲೇಟೆಸ್ಟ್ ಟೆಕ್ನಾಲಜಿ ಇದೆ. ಎಲ್ಲರಿಗೂ ಇದು ಉಪಯೋಗ ಆಗುತ್ತೆ. 1 ವರ್ಷದ ಕೋರ್ಸು, ಬೇಗ ರಿಜಿಸ್ಟರ್ ಮಾಡ್ಕೊಳ್ಳಿ. ಅಪ್ಲಿಕೇಶನ್ ಈಗಾಗಲೇ ಇಶ್ಯೂ ಮಾಡಿದೀವಿ. ಸೊ ಇಂಟ್ರೆಸ್ಟ್ ಇರೋರು ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ನಂಬರು 9448320473. ಇದಕ್ಕೆ ಕಾಲ್ ಮಾಡಿ. ಎಲ್ಲರಿಗೂ ಇದು ತುಂಬ ಉಪಯೋಗ ಆಗುತ್ತೆ. ಈಗ ಯಂಗ್ಸ್ಟರ್ಸ್ ತುಂಬ ಜನ ಈಗ ಕೃಷಿನೇ ಗೊತ್ತಿರಲ್ಲ. ಈಗ ಯಾರೋ ಒಬ್ರು ಸಾಫ್ಟ್ವೇರ್ ಇಂಜಿನಿಯರ್ ಇರ್ಬೋದು, ಅಥವಾ ಯಾರೋ ಒಬ್ರು ಅಲ್ಲಿ ಬೆಂಗಳೂರಿಗೆ ಕೆಲಸ ಮಾಡ್ತಿರ್ತಾರೆ, ಅವ್ರು ತೋಟ ತಗೊಂತಾರೆ, ಅವ್ರಿಗೆ ತೋಟದ ಬಗ್ಗೆ ಏನೂ ನಾಲೆಡ್ಜ್ ಇರಲ್ಲ. ನಾವು ಅವ್ರಿಗೆ ಹೇಳ್ಕೊಡ್ತೀವಿ, ನಾವು ಅವ್ರಿಗೆ ಟ್ರೈನಿಂಗ್ ಮಾಡ್ತೀವಿ ಏನು ಅಂತ. ಯಾಕಂದ್ರೆ ಮುಂದೆ ಕೃಷಿಗೆ ಒಳ್ಳೆ ಫ್ಯೂಚರ್ ಇದೆ. ಯಾಕಂದ್ರೆ ಲ್ಯಾಂಡ್ ಹೋಲ್ಡಿಂಗ್ಸ್ ಕಡಿಮೆ ಆಗ್ತಾ ಇದೆ. ಮುಂದೆ ಕೃಷಿಗೆ ತುಂಬಾ ಫ್ಯೂಚರ್ ಇದೆ. ಬನ್ನಿ ಸೇರಿ ಕಲಿ. ನಮ್ಮ ಜೊತೆ ನಾವು ಎಲ್ಲ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಸೈಂಟಿಸ್ಟ್ ಜೊತೆ ನಾವು ಮಾತಾಡಿದೀವಿ. ಎಲ್ಲಾ ಕ್ಲಾಸ್ಗಳಿಗೂ ಒಬ್ಬೊಬ್ರು ಬರ್ತಾರೆ. ಅಂಕೇಗೌಡ್ರು ಇರ್ತಾರೆ, ಡಾಕ್ಟರ್ ವೇಣುಗೋಪಾಲ್ ಅವರು ಇರ್ತಾರೆ, ಪ್ರೋಗ್ರೆಸಿವ್ ಫಾರ್ಮರ್ಸ್. ಈಗ ಯಾರ್ಯಾರು ಹೈ ಈಲ್ಡ್ ಪೆಪ್ಪರು, ಕಾಫಿ ಈ ತರದಲ್ಲೆಲ್ಲ ಯಾರು ಸಕ್ಸಸ್ ಆಗಿದ್ದಾರೆ ಅವ್ರನ್ನೆಲ್ಲ ಕರ್ಸ್ತೀವಿ. ಅವತ್ತಿನ ದಿವಸ ನಾವು ಟ್ರೈನಿಂಗ್ ಕೊಡ್ತೀವಿ. ಡಿಸೀಸ್ ಫ್ರೀ ತೋಟ ಹೇಗೆ ಮಾಡೋದು, ಕಾಂಪೋಸ್ಟ್ ಹೇಗೆ ರೆಡಿ ಮಾಡೋದು ಸೈಂಟಿಫಿಕ್ ಆಗಿ ಯೂನಿಟಿಗೂ ಕರ್ಕೊಂಡು ಹೋಗ್ತೀವಿ. ಅದನ್ನು ನಾವು ಹೇಳ್ಕೊಡ್ತೀವಿ. ಸೂಪರ್. ಎಲ್ಲ ಬನ್ನಿ, ನಾವು ಇರ್ತೀವಿ, ಎಲ್ಲ ಇರ್ತೀವಿ, ಒಟ್ಟಿಗೆ ಗ್ರೋ ಆಗೋಣ, ಒಟ್ಟಿಗೆ ಕಲಿಯೋಣ. ಹಾಕಿದ್ಮೇಲೆ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗಿದೆ. ಈ ವಿಡಿಯೋ ಹಾಕಿದ್ಮೇಲೆ ಅಂತ ರಿಜಿಸ್ಟ್ರೇಷನ್ ಬೇಗ ಆಗ್ಬಿಡಿದೆ. ಬೇಗ ಎಲ್ಲರೂ ಹೋಗ್ಬಿಟ್ಟು ರಿಜಿಸ್ಟರ್ ಮಾಡ್ಕೊಳ್ಳಿ. ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಎಷ್ಟೋ ಜನ ಹೇಳಿದ್ರು ಇರಿಗೇಷನ್ ಆಗ್ತಾ ಇದೆ, ನಮಗೆ ಸ್ವಲ್ಪ ಇನ್ಫಾರ್ಮೇಷನ್ ಕೊಡಿ ಇರಿಗೇಷನ್ ಅಂತ. ಡೀಸೆಲ್ಲು ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್, ಕರೆಂಟು ವೋಲ್ಟೇಜ್ ಇರಲ್ಲ. ಅದಕ್ಕೆ ಏನು ಅಂತಂದರೆ ಒಂದು ಟರ್ನ್ ಅರೌಂಡ್ ಅಂತ ಹೇಳ್ಬೋದು. ಸೋಲಾರ್ ಪ್ಯಾನಲ್ಸು ಈಗ ಎಲ್ಲಿ ಇನ್ಸ್ಟಾಲ್ ಆಗಿದೆ ಅಂತಂದರೆ ನಮ್ಮ ಬಾರಿ ಬೇಕಾದವರು ಆದರ್ಶ್ ಅಣ್ಣನ ಮೇಲೆ ಇನ್ಸ್ಟಾಲ್ ಆಗಿದೆ. ನಮ್ಮ ಜೊತೆ ಯಾರಿದೆ ಅಂತ ಹೇಳ್ಕೊಡ್ತೀವಿ, ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇರ್ತೀವಿ. ಫಸ್ಟ್ ಇಂಟ್ರೊಡಕ್ಷನ್ ಮಾಡ್ಬೋಣ. ಹಲೋ ಆದರ್ಶ್ ಅಣ್ಣ, ನೋಡಿ ಒಂದು ಒಳ್ಳೆ ಆಪರ್ಚುನಿಟಿ ಸಿಕ್ತು ಎಲ್ಲರಿಗೂ ನಿಮ್ಮ ಸೈಡಿಂದ. ನಿಮ್ಮ ಸೋಲಾರ್ ಬಗ್ಗೆ ಹೆಂಗೆ ಇರಿಗೇಷನ್ ಹೆಂಗೆ ಆಗ್ತಿದೆ ಅಂತ. ಮತ್ತೆ ಆದರ್ಶ್ ಅಣ್ಣ ಒಬ್ರು ಇರ್ತಾರೆ, ಮತ್ತೆ ಸೋಲಾರ್ ಪ್ಯಾನಲ್ಸ್ ಇನ್ಸ್ಟಾಲ್ ಮಾಡಿದವರು ಇದ್ದಾರೆ, ಕಿಶೋರ್ ಅಂತ. ಹೆಲೋ ಸರ್. ಹಲೋ ಸರ್, ವೆಲ್ಕಮ್ ಟು ವ್ಲಾಗ್. ಬನ್ನಿ, ನಿಮ್ಮದು ಕಂಪ್ನಿ ಬಗ್ಗೆ ಸ್ವಲ್ಪ ಹೇಳ್ತೀರಾ ಏನು ಅಂತ? ಸರ್, ನಮ್ಮದು GS ವೆಂಚರ್ಸ್ ಕಂಪ್ನಿ ಅಂತ ಬ್ಯಾಂಗ್ಳೂರಿಂದ. ಓಕೆ. ಆ್ಯಂಡ್ ವಿ ಡೂ ಮೋಸ್ಟ್ ಆಫ್ ಆಲ್ ಫಾರ್ ದ ಇರಿಗೇಷನ್ ಪರ್ಪಸ್ ಓನ್ಲಿ. ಓಕೆ. ಅಂದರೆ ಇಲ್ಲಿನ ಜೆಟ್ಸು, ಆಮೇಲೆ ಇಲ್ಲಿನ ರೀತಿ ನೀತಿ ಏನು ಯೂಸ್ ಮಾಡ್ತಾರೆ ಅವರು, ಅವ್ರಿಗೆ ತಕ್ಕಂಗೆ ಡಿಸೈನ್ ಮಾಡ್ತೀವಿ ಸೋಲಾರ್ನ. ಓಕೆ. ಬೇಸಿಕಲಿ ಅಂದರೆ ಅವ್ರ ಹೆಡ್ ಏನು, ಓಕೆ, ಅಂದರೆ ಅವ್ರು ಎಷ್ಟು ಜೆಟ್ಸ್ ಯೂಸ್ ಮಾಡ್ತಾರೆ, ಓಕೆ, ಆ ಥರ ಯೂಸ್ ಮಾಡ್ತೀವಿ. ನಾಟ್ ಓನ್ಲಿ ಫಾರ್ ಸೋಲಾರ್ ಇರಿಗೇಷನ್ ಪಂಪ್ಸ್, ಈವನ್ ಫಾರ್ ಆನ್ ಗ್ರಿಡ್, ಆಫ್ ಗ್ರಿಡ್ ಎಲ್ಲದೂ ಮಾಡ್ತೀವಿ. ಓಕೆ. ಸೋಲಾರ್ ನಮ್ಮದು GS ವೆಂಚರ್. ಬಟ್ ವಿ ಡೋಂಟ್ ಹ್ಯಾವ್ ಎನಿ ಕೈಂಡ್ ಆಫ್ ಲಿಮಿಟೇಷನ್ಸ್. ಅಂದರೆ ಇದೇ ಪ್ಯಾನಲ್ಸ್ ಯೂಸ್ ಮಾಡಬೇಕು, ಹಿಂಗೆ ಮಾಡಬೇಕು, ಹಂಗೆ ಮಾಡಬೇಕು. ಬೆಸ್ಟ್ ಇನ್ ದ ಮಾರ್ಕೆಟ್, ಬೆಸ್ಟ್ ಇನ್ ದ ವಾಟ್ ವಿಲ್ ಗೆಟ್, ಓಕೆ, ದಟ್ ವಿಲ್ ಪ್ರೊವೈಡ್. ಬೇಸಿಕಲಿ ನೀವು ಬೆಸ್ಟ್ ನೀವು ಹಾಕೊಂಡು ನೀವು ಮಾಡ್ತೀರಾ. ಸೂಪರ್. ಬನ್ನಿ ಈಗ ನೋಡ್ಕೊಳ್ಳೋಣ. ಇನ್ನೊಬ್ರು ಚೀಫ್ ಗೆಸ್ಟ್ ನನ್ನ ಬ್ಲಾಗ್ ಅರವಿಂದಣ್ಣ. ಹಲೋ. ಎಲ್ಲೋ. ಮತ್ತೆ ಇವತ್ತು ಸರ್ಪ್ರೈಸ್ ಆಗಿ ಒಂದು ಬ್ಲಾಗ್ ಮಾಡ್ತಿದ್ದೆ. ನೀವು ಸೋಲಾರ್ ಪ್ಯಾನಲ್ಸ್ ಬಗ್ಗೆ ನೋಡ್ಬೇಕು ಅಂತ ಆಯ್ತು. ಸ್ವಲ್ಪ ಇಂಟ್ರೆಸ್ಟಿಂಗ್ ಇದು, ಯಾಕಂದ್ರೆ ಈ ಟೈಮ್ ಅಲ್ಲಿ ಬೇಕು. ಎಕ್ಸಾಕ್ಟ್ಲಿ. ಹಾಗಾಗಿ ನಾವು ಬನ್ನಿ ಈಗ ತೋಟಕ್ಕೆ ಹೋಗ್ಬರೋಣ.
ಬನ್ನಿ ಈಗ ಪ್ಯಾನಲ್ ಯೂನಿಟ್ ಹತ್ರ ಬಂದಿದ್ದೀವಿ. ನೀವು ನೋಡ್ಬೋದು ನೋಡಿ, ಈ ಫುಲ್ ಏನು ನೋಡ್ತೀರಾ ಎಲ್ಲ ಪ್ಯಾನಲ್ಲು. ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾರೆ ಕಿಶೋರ್ ಅವರು. ಸ್ವಲ್ಪ ಇನ್ಫಾರ್ಮೇಷನ್ ಕೊಡಿ ನಮ್ಮ ಸಬ್ಸ್ಕ್ರೈಬರ್ಸ್ಗೂ ಅಷ್ಟೇ, ನಮಗೂ ಅಷ್ಟೇ, ಎಲ್ಲರಿಗೂ ಅಷ್ಟೇ. ನೋಡಿ ಎಂಟ್ರ್ ಆಗ್ತಾ ಇದೀವಿ ಈಗ. ಅದು ಬ್ರ್ಯಾಂಡ್ ಏನು ಇದೇನು ಫುಲ್ ಇನ್ಫಾರ್ಮೇಷನ್ ಬೇಕು A to Z. ಸರ್ ಬ್ರ್ಯಾಂಡ್ ಆ್ಯಕ್ಚುಲಿ ದೇರ್ ಆರ್ n ನಂಬರ್ ಆಫ್ ಬ್ರ್ಯಾಂಡ್ಸ್ ಇನ್ ದ ಪ್ಯಾನಲ್. ಓಕೆ. ಬೇಸಿಕಲಿ ಅಂದರೆ ಈಗ ನಮ್ಮ ಇಂಡಿಯಾಲೇ ತಗೊಂಡ್ರೆ ಅರೌಂಡ್ 300 ಕಂಪ್ನೀಸ್ ಪ್ಲಸ್ ಇದೆ. ಓಕೆ. ಇಫ್ ಯು ಕನ್ಸಿಡರ್ ದ ಬ್ರ್ಯಾಂಡ್ ಆಫ್ ದ ಪ್ಯಾನಲ್. ಓಕೆ. ಬಟ್ ಬೆಟರ್ ಬ್ರ್ಯಾಂಡ್ಸ್ ಅಂತ ನಾವು ತಗೊಂಡಾಗ ಟೈರ್ 1 ಕಂಪ್ನೀಸ್ ಅಂತ ಹೇಳ್ತೀವಿ. ಓಕೆ. HHV, MV, Okay. ವಾರಿ, ಅದಾನಿ, ಟಾಟಾ, ಹೌದು ಈ ಥರ ಹೌದು ತುಂಬ n ನಂಬರ್ ಆಫ್ ಬ್ರ್ಯಾಂಡ್ಸ್ ಇದೆ. ಬಟ್ ಬೆಸ್ಟ್ ಬ್ರ್ಯಾಂಡ್ಸ್ ಅಂತ ಬಂದಾಗ ಅಂದರೆ ಅದನ್ನ ಯೂಸ್ ಮಾಡಿರ್ತೀವಿ. ಸೂಪರ್. ಹಾಂ. ಸೊ ಈಗ ನಾವು ಇವ್ರಿಗೆ ಹಾಕಿರೋ ಸರಿಗೆ 3 ಅಂದರೆ ವರ್ಲ್ಡಲ್ಲೇ 6th ಪ್ಲೇಸಲ್ಲಿ ನಿಲ್ಲುತ್ತೆ. ಇದು ಇಲ್ಲಿ 335 ವಾಟ್ ಪ್ಯಾನಲ್ಸ್ ಹಾಕಿದ್ದೀವಿ. ಅರೌಂಡ್ 94 ಪ್ಯಾನಲ್ಸ್ ಇದೆ, ವಿಚ್ ಇಸ್ ಇಟ್ ಈಸ್ ಈಕ್ವಲ್ ಟು 30 ಕಿಲೋವ್ಯಾಟ್ ಪವರ್ ವಿಚ್ ಈಸ್ ಗೆಟಿಂಗ್ ಜನರೇಟೆಡ್. ಅಂದರೆ ಇದು ಪಾಲಿ ಪ್ಯಾನಲ್ಸ್. ಇದು ಪಾಲಿ ಪ್ಯಾನಲ್ಸ್. ಮತ್ತೆ ಇದರಲ್ಲೇ 2 ಟೈಪ್ಸ್ ಅಂದರೆ ಪಾಲಿ ಆ್ಯಂಡ್ ಮೋನೋ ಪ್ಯಾನಲ್ಸ್. ಓಕೆ. ಪಾಲಿ ಪ್ಯಾನಲ್ಸಲ್ಲಿ ನೀವು ವಿಲ್ ಗೆಟ್ 335 ವಾಟ್ ಪ್ಯಾನಲ್ಸ್. ಅಂದರೆ ಇದು ಏನು ಕಾಣಿಸ್ತದೆ ಇದೆ. ಓಕೆ. ಇದು ಮೋನೋ ಅಲ್ಲೇ ಆದರೆ ನಿಮಗೆ ವೇರಿಯಸ್ ನಂಬರ್ ಆಫ್ ವಾಟೇಜಸ್ ಸಿಗುತ್ತೆ. ವೇರ್ 335 ಸಿಗುತ್ತೆ, 550 ಸಿಗುತ್ತೆ, 595 ಸಿಗುತ್ತೆ. ಲೇಟೆಸ್ಟ್ ಏನಿಸ್ 595, 650 ತನಕನೂ ಇದೆ. ಸೊ ಅದನ್ನು ಯೂಸ್ ಮಾಡಬೇಕು ಅಂದರೆ ದೇರ್ ಈಸ್ ಕನ್ಸ್ಟೆಂಟ್. ಅಂದರೆ ಈಗ ಇದರಲ್ಲಿ ನಾವು ಸ್ಟ್ರಿಂಗ್ ಅಂತ ಕರಿತೀವಿ. ಇದೊಂದು ಟೇಬಲ್ ತೊಗೊಂಡ್ರೆ ಇದನ್ನೊಂದು ಸ್ಟ್ರಿಂಗ್ ಅಂತ, ಇದನ್ನ ಒಂದು ಸ್ಟ್ರಿಂಗ್ ಅಂತ ಕರಿತೀವಿ. ಅಂದರೆ ವೋಲ್ಟೇಜ್ ಇಟ್ ಶುಡ್ ಮ್ಯಾಚ್. ಅಂದರೆ ಇಲ್ಲಿ ಕಂಟ್ರೋಲರ್ಗೆ ಏನು ಬೇಕು ಅದು ಸಿಗುತ್ತೆ. ಓಕೆ. ಸೊ ಅದು ರನ್ ಆಗಬೇಕು ಅಂದರೆ ಇಲ್ಲಿಂದ ನಮಗೆ ಆ ವೋಲ್ಟೇಜ್ ಸಿಗಬೇಕು ಮೇಜರ್. ಸೂಪರ್. ಮಾತ್ರ ನಿಜವಾಗ್ಲೂ ಏನು ಹೇಳ್ಬೋದು ಅಂತಂದ್ರೆ ಇದ್ರ ಅಗ್ರಿಕಲ್ಚರ್ಲಿ ಒಂದು ಚೇಂಜ್ ಅರೌಂಡ್ ಅನ್ಬೋದು. ಯಾಕೆಂತಂದರೆ ಎಲ್ಲರಿಗೂ ಡೀಸೆಲ್ ಪ್ರಾಬ್ಲಮ್ ಆಗ್ತಿದೆ, ವೋಲ್ಟೇಜ್ ಪ್ರಾಬ್ಲಮ್ ಆಗ್ತಿದೆ. ಅಂತಲ್ಲಿ ಸೋಲಾರ್ ಡ್ರಾಸ್ಟಿಕ್ ಗ್ಲೋಬಲ್ ವಾರ್ಮಿಂಗಿಂದ ಚೇಂಜ್ ಆಗ್ತಾ ಇದೆ, ವೆದರ್ ಚೇಂಜ್ ಆಗ್ತಾ ಇದೆ, ಪ್ಯಾಟ್ರನ್ ಚೇಂಜ್ ಆಗ್ತಿರ್ಬೇಕು. ಈ ಥರ ಎಲ್ಲ ಭಾರಿ ಯೂಸ್ ಆಗುತ್ತೆ ಮಾತ್ರ. ಬನ್ನಿ ಒಳಗೋಗಿ ನೋಡ್ಕೊಂಬರೋಣ ಏನು ಅಂತ. ಈಗ ಎಷ್ಟು ಪ್ಯಾನಲ್ ಇದೆ ಇಲ್ಲಿ? 98 ಪ್ಯಾನಲ್. ಸೊ 98 ಪ್ಯಾನಲ್ಸ್. 98 ಪ್ಯಾನಲ್ಸು. ಈಗ 98 ಪ್ಯಾನಲ್ಸಲ್ಲಿ ಎಷ್ಟು ಎನರ್ಜಿ ಜನರೇಟ್ ಆಗ್ತಿದೆ ಈಗ? 30 ಕಿಲೋವ್ಯಾಟ್. ಅಂದರೆ ಲೈಕ್ ಟೋಟಲ್ 30 ಕಿಲೋವ್ಯಾಟ್ಸ್. 30 ಕಿಲೋವ್ಯಾಟ್ ಜನರೇಟ್ ಆಗ್ತಾ ಇದೆ. ಓಕೆ. ಅಂಥದ್ರಲ್ಲಿ ಎಷ್ಟು ಜೆಟ್ಗಳು ಹಾರುತ್ತೆ ಈಗ 5 ಜೆಟ್. ಓಕೆ. 5 ಜೆಟ್ ಹಾರ್ತಾ 5 ಜೆಟ್ಸ್ ಪೆಂಗ್ವಿನ್ 250. ಓಕೆ. ಸೂಪರ್. ಅಂದರೆ ಸರ್ ಅಂದರೆ ಇಲ್ಲಿ ಯೂಸ್ ಮಾಡ್ತಾ ಇರೋದು. ಓಕೆ. ಸೊ ಅದರಲ್ಲಿ ವಿಚ್ ಇಸ್ ಗೆಟಿಂಗ್ ಥ್ರೋ ಅರೌಂಡ್ 75 to 80 ಫೀಟ್ ಸಿಗ್ತಾ ಇದೆ ಸರ್. ಮತ್ತೆ ನೀವು ಇನ್ನೊಂದು ಹೇಳಿದ್ರೆ ಅವ್ರದ್ದು ಇನ್ನೊಂದು ತೋಟದಲ್ಲಿ ನೀವು ಇನ್ನೊಂದು ಯಾವುದು ಇನ್ಸ್ಟಾಲ್ ಮಾಡಿರೋದು ಈಗ? ಸರ್ ಅವ್ರಿಗೂ ಅಂದರೆ ಸರ್ದು 12.5 HP ಇತ್ತು ಮೋಟರ್. ಅಂದರೆ ಈಗ 18 ಕಿಲೋವ್ಯಾಟ್ ಪವರ್ ಅಂದರೆ ಅವ್ರಿಗೆ ಕೊಟ್ಟಿರೋದು. ಅಲ್ಲೂ ಸೇಮ್ 2 ಜೆಟ್ಸ್ ಪೆಂಗ್ವಿನ್ 250. ಆ್ಯಂಡ್ ಅದರಲ್ಲಿ ಏನಂದರೆ ಈಗ ನಾವು ಯಾಕೆ ಈಗ 18 ಕಿಲೋವ್ಯಾಟ್ ಯಾಕೆ ಇನ್ಸ್ಟಾಲ್ ಮಾಡಿದ್ದಾರೆ ಅಂತ ಕೇಳ್ತಾರೆ ಸುಮಾರು ಜನ. ಹೌದು. 12.5 HP 12.5 HP ಹಾಕ್ಬೋದಲ್ಲ. ಓಕೆ. 12.5 HP 12.5 HP ಹಾಕೋಕ್ಕೆ ಇಲ್ಲಿ ಸಾಧ್ಯ ಕಡಿಮೆ. ಓಕೆ. ಬಿಕಾಸ್ ಎಲಿವೇಶನ್ಸ್ ಇರುತ್ತೆ, ವಾಟರ್ ಪುಷ್ ಆಗಬೇಕು ಅಲ್ಲಿ ತನಕ. ಆಮೇಲೆ ಅವರಿಗೆ ಥ್ರೋ ಈಗ ಕರೆಂಟಲ್ಲಿ ಏನು ಬರ್ತಾ ಇದೆ ಆ ಕರೆಂಟಲ್ಲಿ ಅವ್ರು ಏನು ನೋಡ್ತಾರೆ, ಕರೆಂಟ್ ಅಥವಾ ಡಿ ಜಿ. ಓಕೆ. ಪವರ್ ಅಥವಾ ಡಿ ಜಿ. ಸೊ ಡಿ ಜಿ ಈಗ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಒಂದು 5 HP ಮೋಟ್ರ್ ಯೂಸ್ ಮಾಡಬೇಕು ಅಂದರೆ ಮಿನಿಮಮ್ 7.5 kVA ಡಿ ಜಿ ಬೇಕು. ಓಕೆ. ಸೊ ಸೇಮ್ ಕ್ಯಾಲ್ಕುಲೇಷನಲ್ಲಿ 1:1.5 ಕ್ಯಾಲ್ಕುಲೇಷನ್. ಈಗ 18 ಕಿಲೋವ್ಯಾಟ್ ಅಲ್ಲಿ ಕೊಟ್ಟಿದ್ದೀವಿ ಪವರ್ ಅಂದರೆ ಇಟ್ ಈಸ್ ನಥಿಂಗ್ ಬಟ್ ಈಕ್ವಲ್ ಟು 45 kVA ಡಿ ಜಿ. ಓಕೆ. ಅದರ ರೇಷಿಯೋದಲ್ಲೇ ಕೊಟ್ಟಿದ್ದೀರಾ? ಸೂಪರ್. ಹಾಂ. ಸೊ ಅವಾಗ ಏನಾಗುತ್ತೆ, ಅವ್ರಿಗೆ ಥ್ರೋ ಅನ್ನೋದೇನಿರುತ್ತೆ ಎಲ್ಲೂ ಸ್ಯಾಟಿಸ್ಫ್ಯಾಕ್ಷನ್ ಮಿಸ್ ಆಗಲ್ಲ. ಹೌದು. ಕಸ್ಟಮರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಮಿಸ್ ಆಗಲ್ಲ ನಿಜವಾಗ್ಲೂ. ಅದು ಏನು ನಾವು ಏನು ತಿಳ್ಕೊಂಡಿರ್ತೀವಿ, ಎಷ್ಟು ನಾವು ಕರೆಂಟಲ್ಲಿ ಡೀಸೆಲ್ ಎಷ್ಟು ಇರುತ್ತೆ ಅಷ್ಟು ಇದರಲ್ಲೂ ಸಿಗುತ್ತೆ. ಹೌದು. ಸೂಪರ್. ಮತ್ತೆ ನೋಡಿ ಇಷ್ಟು ಇನ್ಫಾರ್ಮೇಷನ್ ಕೊಟ್ಟರು, ಇನ್ನೂ ಇನ್ಫಾರ್ಮೇಷನ್ ಸಿಗುತ್ತೆ. ಈಗ ನಮ್ದು ಬಂದ್ಬಿಟ್ಟು ಯೂಸ್ ಮಾಡ್ತಿದಾರಲ್ಲ ಕೇಳೋಣ. ಅದು ಕ್ಷಣ ನಿಮ್ಗೆ ಏನು ಅನಿಸ್ತು? ಈಗ ಫಸ್ಟ್ ನೀವು ಡೀಸೆಲ್ ಯೂಸ್ ಮಾಡಿದ್ರಿ, ಆಮೇಲೆ ಕರೆಂಟಿಗೆ ಹೋದ್ರಿ, ಈಗ ಬಂದ್ಬಿಟ್ಟು ಸೋಲಾರಿಗೆ ಬಂದಿದ್ದೀರಾ. ಏನು ಅನಿಸ್ತು ನೀವು ಪರ್ಫೆಕ್ಟ್ ಹೇಳೋಕ್ಕೆ ಅಂದರೆ ಕರೆಕ್ಟ್ ಎಕ್ಸಾಕ್ಟ್ಲಿ ಯಾವುದು ಅಂತ ಬೆಸ್ಟು ಅಂತ? ಫಸ್ಟು ಕರೆಂಟ್ ಮೋಟ್ರ್ ಯೂಸ್ ಮಾಡ್ತಾಯಿದ್ವಿ. ಹೌದು. ಆಮೇಲೆ ಪವರ್ ವೇರಿಯೇಷನ್ನು ಮತ್ತು ಸಪ್ಲೈ ಇದೆಲ್ಲ ನೋಡ್ಬಿಟ್ಟು ಡಿ ಜಿಗೆ ಬಂದ್ವಿ. ಓಕೆ. ಈಗ ಡೀಸೆಲ್ ಏನಾಗಿದೆ ಅಂದರೆ ಅದಕ್ಕೆ ಡೀಸೆಲ್ ಹಾಕೋದೇ ಒಂದು ದೊಡ್ಡ ಸಮಸ್ಯೆ. ಹಾಗಾಗಿ ನೋಡೋಣ, ಯಾರೋ ನಮ್ಮ ನೇಬರ್ಸ್ ಎಲ್ಲ ಸೋಲಾರ್ದು ಅಂತ ಸ್ವಲ್ಪ ಇದೆ ಹೇಳಿದರು. ನಾವು ಹೋಗಿ ನೋಡ್ಬಿಟ್ಟು ಈಗ ಸೋಲಾರಿಗೆ ಶಿಫ್ಟ್ ಆಗಿದ್ವಿ. ಸೋಲಾರಿಗೆ ಬಂದಮೇಲೆ ಡೇ ಆ್ಯಂಡ್ ಟೈಮಲ್ಲಂತೂ ನಮ್ಗೆ ಏನೂ ಪ್ರಾಬ್ಲಮ್ ಇಲ್ಲ. ಹೌದು. ಬ್ರೈಟ್ ಸನ್ಲೈಟ್ ಒಂದಿದ್ದು, ನೀರು ಒಂದಿದೆ ಅಂತಂದರೆ, ಸಫಿಷಿಯೆಂಟ್ ನೀರಿದೆ ಅಂತಂದರೆ ಯಾವ ಕರೆಂಟ್ ವೇರಿಯೇಷನ್ ಇರಲ್ಲ, ಏನು ಇರಲ್ಲ. ಹೌದು. ತುಂಬ ನೀಟಾಗಿ ಸ್ಪ್ರಿಂಕ್ಲರ್ ಮಾಡ್ತಾ ಇದೀವಿ ನಾವು. ಹೌದು. ಮತ್ತೆ ಅಣ್ಣ ಈಗ ಹ್ಯೂಮಿಡಿಟಿ ಫುಲ್ ಓಪನ್ ಇದೆ ಅಲ್ಲ, ಇವತ್ತು ಓಪನ್ ಇದ್ದು ಮ್ಯಾಕ್ಸಿಮಮ್ ಹೀಟ್ ಇದರಲ್ಲಿ ಬರುತ್ತೆ. ಇನ್ನು ಹೀಟ್ ಆದ್ರೆ ಇನ್ನೂ ಜಾಸ್ತಿ ಇರುತ್ತೆ. ಫ್ರೀಕ್ವೆನ್ಸಿ ಯಾವ ರೀತಿ ನಿಮಗೆ ಎಷ್ಟು ಫ್ರೀಕ್ವೆನ್ಸಿ ಜಾಸ್ತಿ ಸಿಗುತ್ತೆ ಅಷ್ಟು ಆ ಫ್ರೀಕ್ವೆನ್ಸಿ ಮೇಲೆ ಅಲ್ಲಿ ವೋಲ್ಟೇಜ್ ಬರುತ್ತೆ, ಅದ್ರ ಮೇಲೆ RPM ರೈಸ್ ಆಗ್ತಾ ಹೋಗುತ್ತೆ. 2 ತೋಟಕ್ಕೂ ಮಾಡಿದೀರಾ. ಒಬ್ಬೊಬ್ರು ಏನ್ ಮಾಡ್ತಾರೆ, ಅಷ್ಟು ಇಷ್ಟ ಆಗ್ಲಿಲ್ಲ ಅಂತಾರೆ ಮಾಡಕ್ ಹೋಗಲ್ಲ. ನೀವು ಇನ್ನೂ ಎಕ್ಸ್ಟೆಂಡ್ ಮಾಡಿದ್ರಿ ಅದನ್ನ. ನಿಮ್ಗೇನು ಓಕೆ ಅನ್ಸ್ತಾಣ, ಸ್ಯಾಟಿಸ್ಫೈಡ್ ಮಾಡಿಸ್ಬಿಟ್ಟು ಇಷ್ಟು ಅಂತ? ಆಕ್ಚುಲಿ ಈ ಪ್ಲಾಂಟಿಗಿಂತ ನಾವು ಅಲ್ಲಿ ಹಾಕಿರೋದು ಅದು ತುಂಬಾ ಸ್ಯಾಟಿಸ್ಫೈಡ್. ನಾವೆಲ್ಲ ಕಂಪ್ಲೀಟ್ ನಮ್ಮ ಏರಿಯಾ ಎಲ್ಲ ಸ್ಪಾಟ್ ಜೆಟ್ ಮಾಡಿದೀವಿ. ಅಲ್ಲಿ ನಾನು ಎಲ್ಲ
250 ಇದಕ್ಕೆ ಎರಡು 250ಗೆ ಡಿಸೈನ್ ಮಾಡಿದ್ವಿ. ಓಕೆ. ಬಟ್ ಸೋಲಾರ್ ಹಾಕಿದ್ಮೇಲೆ ಅಲ್ಲಿ ಆ ತೋಟದಲ್ಲಿ 3 ಇದಕ್ಕೆ ಮಾಡಬೇಕಿತ್ತು ಅನ್ನಿಸ್ತು. ಓವರ್ಲ್ಯಾಪ್ ಆಗ್ತಿದೆ. ಹೌದೌದು, ಓವರ್ಲ್ಯಾಪ್ ಆಗ್ತಾ ಇದೆ. ಈಗ 3 ಜೆಟ್ಟೆ ಹಾಕೊಂಡು ಹೊಡಿತಾ ಇದ್ದೀರಾ. ಅಂದ್ರೆ DG ಕರೆಂಟಿಗಿಂತಲೂ ಒಂದು ಜೆಟ್ಟು ಅದರಲ್ಲಿ ನಮ್ಗೆ ಸೋಲಾರಲ್ಲೇ ಚೆನ್ನಾಗಿ ರನ್ ಆಗ್ತದೆ. ಈಗ ನೋಡಿ, ಈಗ ಇದು ಹ್ಯೂಜ್ ದೊಡ್ಡದು ಇದೆ. ಈಗ ಒಂದು ಚಿಕ್ಕ ಪ್ಲಾಂಟರ್ಸ್ಗೆ ಫಾರ್ ಎಕ್ಸಾಂಪಲ್ ಒಂದು 10 ಎಕರೆ ಒಳಗಿರೋರಿಗೆ ಅವ್ರಿಗೆಲ್ಲ ಏನು ನೀವು ಅಡ್ವೈಸ್ ಮಾಡ್ತೀರಾ? ಯಾಕಂದ್ರೆ ಎಲ್ಲರಿಗೂ ಇಷ್ಟು ಇನ್ವೆಸ್ಟ್ ಮಾಡೋಕ್ಕಾಗಲ್ಲ ಒಬ್ಬೊಬ್ಬರಿಗೆ. ಓಕೆ. ಅವ್ರು ಏನು ಪಂಪ್ ಯೂಸ್ ಮಾಡ್ತಾ ಇದ್ದಾರೆ, ಸಮ್ ವೆಂಡರ್ಸ್ ಇದ್ದಾರೆ ಏನು ಅಂದ್ರೆ ನಂದೇ ಪಂಪ್ ಕೊಡಬೇಕು, ನಂದೇ ಹಾಕೋಬೇಕು, ಈ ತರ ಇರುತ್ತೆ. ಹೌದು. ಈಗ ನಾವು ಮಾಡ್ತಾ ಇರೋದು ಎಕ್ಸಿಸ್ಟಿಂಗ್ ಪಂಪ್. ಅವ್ರು ಏನು ಯೂಸ್ ಮಾಡ್ತಾ ಇದ್ದಾರೆ ಪಂಪ್, ಈಗ ಫಾರ್ ಎಕ್ಸಾಂಪಲ್ 5 HP ಯೂಸ್ ಮಾಡ್ತಾ ಇದ್ದಾರೆ, ಅವ್ರಿಗೆ ಏನು ಪವರ್ ಬೇಕು ದಟ್ ಪವರ್ ವಿಲ್ ಪ್ರೊವೈಡ್. ಸೂಪರ್. ಓಕೆ. ಅವ್ರ ರಿಕ್ವೈರ್ಮೆಂಟ್ ಮೇಲೆ ನೀವು ವರ್ಕ್ ಮಾಡ್ತೀರಾ? ಮಾಡ್ತೀನಿ. ಸೊ ಕಸ್ಟಮರ್ ರಿಕ್ವೈರ್ಮೆಂಟ್ ಏನಿದೆ ಬೇಸಿಕಲಿ, ಈಗ ಅವ್ರಿಗೆ ಅಷ್ಟು, ಈಗ ನಾನು ಈಗ ಎಕ್ಸಾಂಪಲ್ ಈಗ ಯಾರೋ ಒಂದೇ ಸ್ಕಿಪ್ಪರ್ ಹಾಕೊಂಡಿದ್ದೀನಿ, ಓಕೆ, ಅವ್ರಿಗೆ ಏನು ಬೇಕು, ಅವ್ರಿಗೆ ಎಷ್ಟು ಥ್ರೋ ಬೇಕು, ಓಕೆ, ಅದ್ರ ಮೇಲೆ ಕೊಡ್ತೀವಿ, ಅದ್ರ ಮೇಲೆ ಮಾಡ್ತೀರಾ. ಬನ್ನಿ ಈಗ ಕಂಟ್ರೋಲರ್ ಹತ್ರ ಹೋಗೋಣ. ಅರವಿಂದ್ ಅಣ್ಣ, ಏನು ಅನಿಸ್ತು? ತುಂಬಾ ಚೆನ್ನಾಗಿದೆ. ಹೌದು, ಈ ಟೈಮಲ್ಲಿ ಈಗ ಬೇಕು ನಿಜವಾಗ್ಲೂ. ಯಾಕೆಂತಂದ್ರೆ ಈ ತರ ಮಾಡ್ತೀರಾ, ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅಣ್ಣ. 2ನೇ ವರ್ಷಕ್ಕೆ ನಿಮಗೆ ಫ್ರೀಗೆ ಹೋಗಿರ್ತೀರ ನೀವು. ಒಂದು ಅಗ್ರಿಕಲ್ಚರ್ ಹೇಳ್ತೀವಲ್ಲ, ನಾವು ಅಪ್ಗ್ರೇಡ್ ಆಗ್ತಾ ಹೋಗ್ತಾ ಇರಬೇಕು. ನೆಕ್ಸ್ಟ್ ಆದಷ್ಟು ನಾವು ಎನರ್ಜಿನ ಯೂಸ್ ಮಾಡ್ಕೊಳಕ್ ಹೋಗ್ಬೇಕು. ಕಂಟ್ರೋಲರ್ ಒಳಗೆ ಹೋಗೋಣ. ಇದು ನೋಡಿ, ಇದು ಕಂಟ್ರೋಲರ್. ಇದು 98 ಪ್ಯಾನೆಲ್ಸ್ ಇದೆ ಕಂಟ್ರೋಲರ್. ಇಷ್ಟೇ ಅಂದ್ರೆ ನಿಮಗೆ ಜಾಗ ಅಷ್ಟು ಆಕ್ಯುಪೈ ಆಗಲ್ಲ ನೋಡಿ, ಇಷ್ಟರಲ್ಲೇ ಇರೋದು ಇದು. ಸರ್ ಬೇಸಿಕಲಿ ಏನು ಅಂದ್ರೆ ಈ ಕಂಟ್ರೋಲರ್ ವಾಟ್ ಇಟ್ ವಿಲ್ ಡೂ ಅಂದ್ರೆ ನಾವು ತಗೊಂಡ್ರೆ ಕಂಟ್ರೋಲರ್ ಅಂದ್ರೆ ಈಗ DC ಪವರ್, ಓಕೆ, ಸೋಲಾರ್ ಅಂದ್ರೆ DC ಪವರ್, ನಮಗ್ ಬೇಕಾಗಿರೋದು AC ಪವರ್. ಓಕೆ, ಅಂದ್ರೆ ಮೋಟರ್ ಬೇಕಾಗಿರೋದು AC ಪವರ್. ಸೊ DC ಇಂದ AC ಕನ್ವರ್ಟ್ ಮಾಡಕ್ಕೆ ಇಟ್ ವಿಲ್ ಗೆಟ್ ಎಲ್ ಇದು ಓಕೆ, ವಿಲ್ ಕಾಲ್ VFD ಮಾಡೆಲ್ ಅಂತ ಹೇಳ್ತೀವಿ ಕಂಟ್ರೋಲರ್ ನ. ಓಕೆ. ಇದರಲ್ಲಿ 2 ಟೈಪ್ಸ್ ಆಫ್ ಕಂಟ್ರೋಲರ್ಸ್ ಬರುತ್ತೆ. PCB ಮಾಡೆಲ್ ಬರುತ್ತೆ, VFD ಮಾಡೆಲ್ ಬರುತ್ತೆ. VFD ಮಾಡೆಲ್ ಇಸ್ ದ ಬೆಸ್ಟ್ ಇನ್ ದ ಇಂಡಸ್ಟ್ರಿ. ಓಕೆ. ಅಂಡ್ ಈ ಕಂಟ್ರೋಲರ್ ಅಲ್ಲಿ ಏನೇನ್ ಕೊಟ್ಟಿದೀವಿ ಇವಾಗ ಸರಿ ಕನ್ಸಿಡರ್ ಮಾಡಿದ್ರೆ, VFD ಇದೆ, ಚೋಕ್ ಇದೆ. ಚೋಕ್ ಏನ್ ಮಾಡುತ್ತೆ, ಈಗ ಚೋಕ್ ಆಕ್ಚುಲಿ ಇಟ್ ವಿಲ್ ಹೆಲ್ಪ್ ಯುವರ್ ವಾಟರ್ ಟು ಪುಷ್ ಇನಿಷಿಯಲ್ ಬೂಸ್ಟ್ ಅಂತ ಏನ್ ಹೇಳ್ತೀವಿ ವಾಟರ್. ಸುಮಾರು ಜನ ಏನ್ ಮಾಡ್ತಾರೆ, ಕೆಪಾಸಿಟರ್ಸ್ ಯೂಸ್ ಮಾಡ್ತಾರೆ. ಓಕೆ, ಓಕೆ. ನಾರ್ಮಲ್ ಇರಿಗೇಷನ್ ಅಲ್ಲೆಲ್ಲ ಕೆಪಾಸಿಟಿ, ಬಟ್ ಈಗ ಟಚ್ ಮಾಡಿದಾಗ ಇನಿಷಿಯಲ್ ಬೂಸ್ಟ್ ಸಿಗುತ್ತಲ್ಲ. ಹೌದು. ಸೊ ಆ ಬೂಸ್ಟ್ ಆಮೇಲೆ ವಾಟರ್ ನ ಹೈ ಲೆವೆಲ್ ಪುಷಸ್ ಮಾಡಕ್ಕೆ ಇಟ್ಲಿ. ಇದನ್ನೇ ತಗೊಂಡ್ರೆ ಇಲ್ಲಿ ನಿಮಗೆ ಇದು ಫ್ರೀಕ್ವೆನ್ಸಿ ಸರ್. ಅಂದ್ರೆ ಪ್ರೆಸೆಂಟ್ ಫ್ರೀಕ್ವೆನ್ಸಿ ಇಟ್ ಇಸ್ ರನ್ನಿಂಗ್. 42.8 ಏನ್ ತೋರಿಸ್ತಾ ಇದೆ, ಈ ಫ್ರೀಕ್ವೆನ್ಸಿ ರನ್ ಆಗ್ತಾ ಇದೆ ಮೋಟರ್. ಫುಲ್ ಟೆಕ್ನಿಕಲ್ ಎಲ್ಲ ಇದ್ರೊಳಗೆ ಇರೋದು ಅಷ್ಟೇ. ಈಗ ಸೂಪರ್. ಬನ್ನಿ ನೋಡಿ, ಇವತ್ತು ಇಲ್ಲಿ ಬ್ಲಾಸಮ್ ಆಗ್ತಾ ಇದೆ ನೋಡಿ. ಇದೆಲ್ಲ ಫುಲ್ ಸೋಲಾರ್ಲೆ ಹೊಡೆದು ಬ್ಲಾಸಮ್ ಆಗಿರೋದು. ಎಕ್ಸಾಕ್ಟ್ ಸೇಮ್ ರೀಚ್ ಎಲ್ಲ ಸೇಮ್ ಇರುತ್ತಲ್ಲ ಇದಕ್ಕೂ ಎಲ್ಲಕ್ಕೂ ಸೇಮ್ ಇರುತ್ತೆ. ಬನ್ನಿ ಈಗ ಸೋಲಾರ್ ನೋಡಿ ಹೊಡಿತಾ ಇದ್ದಾರೆ ಅಣ್ಣ. ಈಗ ಟೋಟಲ್ 5 ಜೆಟ್ ಹೊಡ್ತಿದ್ಯಾ? 5 ಜೆಟ್ ಹೊಡ್ತಾ ಇದೆ ನೋಡಿ. ಇಲ್ಲಿ ನೋಡಿ, 1 ಜೆಟ್ ಇಲ್ಲ ಆಗ್ತಾ ಇದೆ. ಪ್ರೆಷರ್ ನೋಡಿ, ಇಲ್ಲೊಂದು ಅರ್ಥ ಇದೆ, ಇಲ್ಲೊಂದು ಅರ್ಥ ಇದೆ, ಇನ್ನೆರಡು ಆ ಸೈಡ್ ಅರ್ಥ ಇದೆ. ಪ್ರೆಷರ್ ನೋಡಿ ಹೆಂಗೆ ಥ್ರೋ ನೋಡಿ ಹೆಂಗಿದೆ ಇಲ್ಲಿ. ಇದು ಅಷ್ಟೇ ನೋಡಿ, ಆಲ್ಮೋಸ್ಟ್ ನಿಮಗೆ 4.5 ಪೈಪ್ ಮೇಲೆ ಹೋಗ್ತಾ ಇದೆ. ಇದು ಅಷ್ಟೇ ನೋಡಿ. ಈ ಬ್ಲಾಕ್ ಫುಲ್ಲು ಕಾಲರ್ ಪ್ರೌಂಡ್ ಮಾಡಿದ್ದಾರೆ. ಆ ಬಡ್ಡೆ ಸೈಜ್ ನೋಡಿ ಇಲ್ಲಿ ನೋಡಿ, ಬಡ್ಡೆ ಸೈಜ್ ನೋಡಿ ಇಲ್ಲಿ. ಇದು ನೋಡಿ, ಕಾಲ್ ಪ್ರೌಂಡ್ ಮಾಡಿಬಿಟ್ಟು ಬಂದಿರೋ ನೋಡಿ, ಚಿಗುರು ನೋಡಿ ಹೆಂಗೆ ಬಂದಿದೆ, ಕ್ರಾಪ್ ನೋಡಿ ಹೆಂಗಿದೆ ಅಂತ ನೋಡಿ. ಸೂಪರ್. 2ನೇ ಮಟ್ಟನೂ ಬಿಟ್ಟಾಗಿದೆ ಅಣ್ಣ. ಕಾಲ್ ಪ್ರೌಂಡ್ ಮಾಡಿ ಎಷ್ಟು ವರ್ಷ ಆಯ್ತು ಅಣ್ಣ? ಇದು 2020 ಇಲ್ಲಿ 4 ಇಯರ್ಸ್. ಮತ್ತು ಅಣ್ಣ ಹೇಳ್ತಾ ಇದ್ರು ಇಲ್ಲಿ ತನಕ ಈ ವರ್ಷ ಏನು ಡೀಸೆಲ್ ಅಂತ ತಂದೆ ಇಲ್ಲ, ಬರೀ ಸೋಲಾರ್ಲೆ ಹೊಡೆದಿದ್ದಾರೆ ಅಂತ. ಹೆಂಗ್ ಐಡಿಯಾ ಅದೆಲ್ಲ ಮಾತಾಡೋ ಡಿಸ್ಕಷನ್ ಇಲ್ಲಿ ನಮ್ಮ ಪಕ್ಕದಲ್ಲಿ ನೈಬರ್ಸ್ ಎಲ್ಲ ಒಂದು 3-4 ಜನ ಹಾಕಿದ್ದಾರೆ. ಅದೊಂದು ಫಂಕ್ಷನ್ ಅಲ್ಲಿ ಕೂತ್ ಹಿಂಗೆ ಮಾತಾಡತ್ತಿಗೆ ಅದ್ರ ಬಗ್ಗೆ ಡಿಸ್ಕಷನ್ ಆಗ್ತಾ ಇತ್ತು. ಸೂಪರ್. ನಾವು ಸುಮ್ಮನೆ ಕೇಳಿಸ್ಕೊಂತ ಇದ್ವಿ. ಹೌದು. ಆಮೇಲೆ ಪರ್ಸನಲ್ ಆಗಿ ಒಬ್ಬರನ್ನ ಶಿವಕುಮಾರ್ ಅಂತಿದ್ದಾರೆ, ಅವ್ರ ಹತ್ರ ಸಜೆಷನ್ ತಗೊಂಡೆ ಹೇಗೆ ಏನು ಅಂತ ಹೇಳಿ. ಅವರೊಂದು ಚೆನ್ನಾಗಿ ಸಜೆಸ್ಟ್ ಮಾಡಿದ್ರು. ಅದ್ರ ಮೇಲೆ ನಾನು ಸೋಲಾರ್ ಹಾಕಿದ್ದೀರಾ. ಸೂಪರ್. ಮಾತ್ರ ನೋಡಿ, ಇನ್ನು ಫ್ಯೂಚರ್ಲೆಲ್ಲ ಇದಕ್ಕೆ ಹೋಗ್ಲೇಬೇಕಾಗುತ್ತೆ. ಸೋಲಾರ್ ಇವರಿಗೆ ಫುಲ್ಲು ಹೆಂಗೆ ಅಂತ ಧೈರ್ಯ ಬಂದಾದ್ಮೇಲೆ ಇವ್ರ ಹತ್ರ ಎಷ್ಟು ಜನರೇಟರ್ ಇದೆ ಅಣ್ಣ? ಇದು ನಂತರ ಒಂದು 6 ಜನರೇಟರ್ ಇದೆ. 6 ಜನರೇಟರ್ ಇದೆ. 6 ಜನರೇಟರ್ ಎಷ್ಟು ಜನರೇಟರ್ ಮಾಡ್ತಿದ್ದಾರೆ? 82.5 ಕಿಲೋವಾಟ್ ನನಗೆ ಬೇಕು ಇಟ್ಕೊಳ್ತಿದೆ. ಇನ್ನು 63 ಒಂದು ಓಪನ್ ಸೆಟ್ ಇದೆ, ಒಂದು 20 ಕಿಲೋವಾಟ್ ಇದೊಂದು ಓಪನ್ ಸೆಟ್ ಇದೆ, 45 ಕಿಲೋವಾಟ್ ಇದೊಂದು ತುಂಬಾ ಚೆನ್ನಾಗಿರೋ ಒಂದು ಕಿರ್ಲಸ್ಕರ್ ಅಕಾಸ್ಟಿಕ್ ಒಂದಿದೆ, ಇನ್ನೊಂದು 11 ಕಿಲೋವಾಟ್ ಒಂದು ಅಕಾಸ್ಟಿಕ್ ಇದೆ. ಸೂಪರ್. ಈಗ ಯಾಕೆ ಅಂತಂದ್ರೆ ಇದನ್ನ ನೋಡ್ಬಿಟ್ಟು ಅಂದ್ರೆ ಈ ತರ ಜನರೇಟರ್ ಸಿಕ್ಕಲ್ಲ ಅಂತ ಪ್ರೈಸಿಂಗು ಆದರ್ಶನ ಹತ್ರ ಕೇಳ್ಕೊಂಡು ಅವ್ರು ಮಾತಾಡ್ತಾರೆ. ಇಲ್ಲಿ ಖಾಲಿ ನೋಡಿ, ಇದು ಸೇಲಿಗಿದೆ. ಈ ಜನರೇಟರ್ ನೋಡಿ ಹೆಂಗಿದೆ ಅಂತ ನೋಡಿ, ಬ್ರ್ಯಾಂಡ್ ನ್ಯೂ ಥರ ಇದೆ ನೋಡಿ. ಇಲ್ಲಿ ನೋಡಿ,
ನೋಡಿ ಇಂಥದ್ದು ಖಾಲಿ ಟೋಟಲ್ 4 ಮಿಷಿನ್ ಸೇಲ್ ಇದೆ, 4 ಜನರೇಟರ್ ಸೇಲ್ ಇದೆ ಅಣ್ಣ. 4 ಜನರೇಟರ್ ಸೇಲಿಗಿದೆ. ಆದರ್ಶ ನನ್ನ ನಂಬರ್ ಕೊಡ್ತೀನಿ, ಫೋನ್ ಮಾಡಿಬಿಟ್ಟು ಅವ್ರನ್ನ ಕೇಳಿ ಎನ್ಕ್ವೈರಿ ಮಾಡ್ಕೊಳ್ಳಿ. ಅಣ್ಣ ನಿಮ್ಮ ನಂಬರ್ ಹೇಳ್ಬಿಡಿ. 94486 94486 57294. 57294 ಇದು ಆದರ್ಶ ನನ್ನ ನಂಬರು. ಮತ್ತು ಈಗ ಕಿಶೋರ್ ಅವ್ರ ನಂಬರ್ ಕೊಡ್ತೀನಿ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಕೊಂಡು ಸೋಲಾರ್ ಬಗ್ಗೆ ಯಾರಿಗೆ ಇಂಟ್ರೆಸ್ಟ್ ಅವ್ರನ್ನ ಕಾಲ್ ಮಾಡಿ ಕೇಳ್ಕೊಬೋದು. ನೋಡಿ ಎಷ್ಟೆಷ್ಟು ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ನಿಮ್ಮ ಕೆಲಸ ಏನು ಸಬ್ಸ್ಕ್ರೈಬ್ ಮಾಡೋದು. ನಮ್ಮ ಕಂಪ್ನಿ ಬಂದ್ಬಿಟ್ಟು GS ವೆಂಚರ್ಸ್ ಅಂತ. ನಮ್ಮದು ಮೇನ್ ಹೆಡ್ ಆಫೀಸ್ ಬಂದ್ಬಿಟ್ಟು ಬ್ಯಾಂಗ್ಳೂರಲ್ಲಿ ಚಿಕ್ಕಬಾಣವರ ಹತ್ರ ಇದೆ. And, ಇಲ್ಲಿ ಬ್ರಾಂಚ್ ಆಫೀಸ್ ಥರ ಅಂದರೆ ಟೆಕ್ನಿಕಲ್ ಪರ್ಸನ್ಸ್ ಇರ್ತಾರೆ. ಆಫೀಸ್ ಕಮ್ ಗೋಡ್ ಅಂತಾರೆ, ಕೋಗೋಡಲ್ಲಿ ಇದೆ. ಎಲ್ಲಿ? ಕೋಗೋಡಲ್ಲಿ. ಓಕೆ, ಅಂದರೆ ಫಾರ್ ಸರ್ವಿಸ್ ಪರ್ಪಸ್. ಇಲ್ಲಿ ಯಾರಿಗೆ ಸರ್ವಿಸ್ ಬೇಕು ಮೇನ್ ಎಕ್ಸಾಕ್ಟ್ಲಿ ಏನು ಗೊತ್ತಾ, ಕೊಡೋ ದೊಡ್ಡ ವಿಷಯ ಎಲ್ಲ ಸರ್ವಿಸ್ ಇರುತ್ತೆ. ಇವ್ರು ಯಾವಾಗ ಸರ್ವಿಸ್ ಅಂತ 100% ಇರುತ್ತೆ. ಆಮೇಲೆ ನನ್ನ ಕಾಂಟ್ಯಾಕ್ಟ್ ನಂಬರ್ ಬಂದ್ಬಿಟ್ಟು 9620074499. ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಮತ್ತೆ ಸೋಲಾರ್ ಕ್ಯಾಮ್ರಾ ಇದೆ, ಸೋಲಾರ್ ಪ್ಯಾನೆಲ್ಸ್ ನೀವು ಹಾಕೋಬಹುದು. ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದೆ ಅನ್ಕೊಳ್ತೀನಿ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಚಾನಲ್ ನೆಕ್ಸ್ಟ್ ಬ್ಲಾಗ್ ಅಷ್ಟೇ. ಥ್ಯಾಂಕ್ ಯು ವೆರಿ ಮಚ್. Know that they ride or die. I keep boys by my side. Know that they ride or die.